ಪದದ ಬಲು ಘಟ್ಟಣೆಗೆ ಭೂತಳವದುರೆ ಹಸ್ತಾಂಗುಲಿಯು ತಾಕಿದೊಡದುರಿ ಬೀಳಲು ಮೃಗ ನಿವಹತಾನಂಘ್ರಿ ಮೇಲಾಗಿ ಗದೆಯ ತಿರುಹುತ ಸಿಂಹನಾದದೊಳದರೆ ಮೃಗ ನಿವಹ ಗಂಗಳೆದೆಗಳು ಅದುರೆ ಭರದಿಂ ಭೀಮ ಬಂದನು ವನದ ಮಧ್ಯದಲ್ಲಿ. ಏನಿದದ್ಭುತ ರಭಸವಿದು ಪವಮಾನ ಜನ ನಿಷ್ಠುರದ ಸಿಂಹಧ್ವಾನವಹುದೆನು ತಂಜನಾಸುತ ಕೀಳಿ ಕಣ್ದೆರೆದು ಧ್ಯಾನಿಸುತ್ತಿರೆ ಬಂದು ಪವನನ ಸೂನು ಕಂಡಡಿಗೆರಗಲಂದ ವಾನರನು ತೆಗೆದಪ್ಪಿ ಮುಂಡಾಡಿದನು ಪ್ರೇಮದಲ್ಲಿ. ಕ್ಷೇಮವೇ ಕಲಿ ಭೀಮ ನಿಮ್ಮಯ ಭೂಮಿಪತಿಯ ಮಳರಿಗೆ ಮಿಗೆ ಸುತ್ರಾಮಸುತ ದ್ರೌಪದಿ ಸುಭದ್ರಾದೇವಿ ಮೊದಲಾದ ಕಾಮಿನಿ ಜನವಿದುರ ಧೃತರಾಷ್ಟ್ರಾದಿ ಮಹಿಪರು ತಾಯಿ ಕುಂತಿಸನಾಮರನೆ ಬರು ಕುಶಲರೇ ಹೇಳೆಂದನಾ ಹನುಮ. ಕುಶಲರನೆ ಬರು ಜೇಯ ದಾನವ ಪಶು ವಿದಾರಣನನುಪಮಾಜ್ಞೆಯಲೆಸೆವ ಯಜ್ಞದ ಪರಮ ವಿಭವದ ಲಲಿತ ಮಂಟಪಕ್ಕೆ ಪಶುಪತಿಯ ನಾಮಾಮೃತವ ಸೇವಿಸುವ ಪುರುಷಾಮೃಗವ ತರಲೆಂದೊಸೆದು ಬಂದೆನು ತಂದೆ ಚಿತ್ತೈಸೆಂದನಾ ಭೀಮ. ಬಗೆಯಲರಿಯದೋ ನಿನಗೆ ಪುರುಷಾಮೃಗ ಮನೋವೇಗದಲ್ಲಿ ನಡೆಯುವುದು ನಗೆಗೆಡೆಯ ಮಾಡಿದೆಯಲಾಕಲಿ ಭೀಮ ನೀನೆಂದು. ಜಗದೊಳದರೊಡನೈದಿ ಬರುವ ವಿಗಡರಾರುಂಟೆನಲು ಕೈಗಳ ಮುಗಿದು ನಿಂದನು ನಿಮ್ಮ ಕೃಪೆ ಇರಲಾವುದರಿದೆಂದ. ಭೀಮನ ಪದಹತಿಗೆ ಭೂಮಿ ನಡುಗಿತು. ಅವನ ಕೈಬೆರಳುಗಳು ತಾಕಿದಾಗ ವನ್ಯಪಶುಗಳು ಕಾಲು ಮೇಲಾಗಿ ಬಿದ್ದವು. ಸಿಂಹಗರ್ಜನೆ ಮಾಡುತ್ತಾ ಗದೆಯನ್ನು ತಿರುಗುತ್ತಾ ಭೀಮನು ಕಾಡಿನಲ್ಲಿ ನಡೆಯುತ್ತಿರಲು ಕಾಡು ಪ್ರಾಣಿಗಳು ಅದುರಿದವು. ಹಿಮಪರ್ವತದ ತಪ್ಪಲಲ್ಲಿದ್ದ ಹನುಮಂತನು ಭೀಮನ ಗರ್ಜನೆಯನ್ನು ಕೇಳಿ ಕಣ್ಣು ತೆರೆದನು. ಇದು ಭೀಮನ ಗರ್ಜನೆ ಇರಬೇಕು ಎಂದು ಚಿಂತಿಸುವಷ್ಟರಲ್ಲಿ ಭೀಮನು ಬಂದು ನಮಸ್ಕರಿಸಲು ಹನುಮಂತನು ಅವನನ್ನು ಆಲಂಗಿಸಿಕೊಂಡು ತಲೆಯನ್ನು ನೇವರಿಸಿದನು. ಭೀಮ, ನಿನ್ನ ಅಣ್ಣ ತಮ್ಮಂದಿರು ದ್ರೌಪದಿ ಸುಭದ್ರೆ ಮೊದಲಾದ ರಾಣಿವಾಸದವರು ವಿದುರ ಧೃತರಾಷ್ಟ್ರ ಕುಂತಿ ಮೊದಲಾದವರು ಕ್ಷೇಮವೇ ಎಂದು ಹನುಮಂತನು ಕೇಳಿದನು. ತಂದೆ ಬಂಧುಗಳೆಲ್ಲರೂ ಕುಶಲರು. ರಾಕ್ಷಸಾಂತಕನಾದ ಶ್ರೀಕೃಷ್ಣನ ಆಜ್ಞೆಯಂತೆ ರಾಜಸೂಯಯಾಗ ಮಂಟಪಕ್ಕೆ ಶಿವನ ನಾಮಾಮೃತವನ್ನು ಸೇವಿಸುವ ಪುರುಷಾಮೃಗವನ್ನು ತರಲೆಂದು ಬಂದಿದ್ದೇನೆ. ಪುರುಷಾಮೃಗವು ಮನೋವೇಗದಿಂದ ಚರಿಸುತ್ತದೆ. ಅದರೊಡನೆ ನಡೆಯಬಲ್ಲ ವೀರರು ಯಾರು? ಭೀಮ, ನಿನಗದು ಅಸಾಧ್ಯ, ನಗೆಪಾಟಲಾಯಿತು ಎಂದು ಹನುಮಂತನು ಹೇಳಲು ನಿಮ್ಮ ಕೃಪೆಯಿದ್ದರೆ ಅಸಾಧ್ಯ ಯಾವುದು ಎಂದು ಭೀಮನು ಹೇಳಿದನು.